ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈಡರ್ ಎಕ್ಸ್ಪ್ಲೋಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ರಿಟರ್ನ್ ಮಡಿಕೇರಿ ಬಂದ್ವಿ. ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು ಆಲ್ರೆಡಿ. ಸೊ ರೂಮ್ ಹುಡ್ಕೋಣ ಅಂತ ಹೇಳ್ಬಿಟ್ಟು ಸಿಟಿ ಒಳಗಡೆ ಓಡಾಡ್ತಾ ಇದ್ವಿ. ಒಂದು ಕಡೆ ರೂಮ್ ಸಿಕ್ತು. ಎಲ್ಲೂ ವ್ಲಾಗ್ ಮಾಡಲಿಲ್ಲ. ರಿಟರ್ನ್ ಬರ್ತಾ ಆಲ್ಮೋಸ್ಟು ಸುಸ್ತಾಗ್ಬಿಟ್ಟಿದ್ವಿ ಎಲ್ಲರೂ. ಎಲ್ಲಾದರೂ ಒಂದು ಸ್ವಲ್ಪ ಸ್ಟೇ ಸಿಕ್ಕಿದ್ರೆ ಸಾಕಪ್ಪ, ಹೋಗಿ ಮಲ್ಕೊಂಡ್ರೆ ಸಾಕಪ್ಪ, ಲಗೇಜೆಲ್ಲ ಇಟ್ಬಿಟ್ಟು ಅನ್ನೋ ಥರ ಆಗಿತ್ತು. ರೈಡಿಂಗ್ ಗೇರ್ಸು, ಬ್ಯಾಗ್ಸು ಎಲ್ಲ ಕ್ಯಾರಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಮಡಿಕೇರಿ ರೀಚ್ ಆಗಿದ್ದ ತಕ್ಷಣನೇ ಒಂದು ರೂಮ್ ಮಾಡಿ ಲಗೇಜೆಲ್ಲ ಅಲ್ಲಿ ಇಟ್ಬಿಟ್ಟು ದೆನ್ ಆಮೇಲೆ ಅಬ್ಬೆ ಫಾಲ್ಸ್ಗೆ ಹೋಗಬೇಕಾಗಿತ್ತು. ನಾವು ತಪ್ಪು ಮಾಡಿಬಿಟ್ವಿ. ಹೋಗಿ ರಿಟರ್ನ್ ಬಂದು ಇವಾಗ ಮತ್ತೆ ಮಡಿಕೇರಿಲಿ ರೂಮ್ ಹುಡುಕ್ತಾ ಇದ್ದೀವಿ. ಸೊ ನೆಕ್ಸ್ಟು ಇವತ್ತು ಆ ರೂಮೆಲ್ಲ ಹುಡುಕಿ ಮತ್ತು ನಾಳೆ ಬೆಳಗ್ಗೆಯಿಂದ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. रूम है क्या भाई? पार्किंग है ना? The next day. ಬೆಳಿಗ್ಗೆನೇ ಹುಡುಗರಿನ ಎದ್ದಿಲ್ಲ. ಅದಕ್ಕೆ ಒಂದು ರೌಂಡ್ ಹಂಗೆ ಓಡಾಡ್ಕೊಂಬರೋಣ ಅಂತ ಸ್ನಾನ ಮಾಡಿಕೊಂಡೆ ಬೆಳಿಗ್ಗೆನೆ. ಆದರೂ ಒಳ್ಳೆ ಜಾಗ ನೋಡಿಕೊಂಡು ಸ್ವಲ್ಪ ಹೊತ್ತು ಪೀಸ್ಫುಲ್ಲಾಗಿ ಕುತ್ಕೊಂಡು ಎದ್ದು ಬರಬೇಕು ಅಂತ ಹೋಗ್ತಾ ಇದ್ದೇನೆ. ಎಲ್ಲಿದೆ ಅಂತ ಇನ್ನೂ ಗೊತ್ತಿಲ್ಲ. ಇದು ಬೆಳಗ್ಗೆ ಮಡಿಕೇರಿ. ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಮಡಿಕೇರಿ ಬಗ್ಗೆ. ಏನಿದೆ ಗುರು, ಬೆಳಗ್ಗೆನೇ ವ್ಯೂ ಇಲ್ಲಿ. ಹಾಗೆ ಸುಮ್ಮನೆ ಓಡಾಡ್ಕೊಂಬರೋಣ ಅಂತ ಹೊರಟಿದ್ದಷ್ಟೇ, ಬೇರೆ ಏನಿಲ್ಲ. ಹುಡುಗರೆಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ಬಿಟ್ಟರೆ ನನಗೆ ಅದೇನೋ ಗೊತ್ತಿಲ್ಲ. ಎಲ್ಲಾದರೂ ಹೊರಗಡೆ ಬಂದಾಗ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರ ಓಡಾಡಬೇಕು ಅಷ್ಟೇ, ಬೇರೆ ಏನೂ ಉದ್ದೇಶ ಇಲ್ಲ. ಸುಮ್ಮನೆ ರೂಮ್ ಮಾಡಿಕೊಂಡು ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಿದ್ದೆ ಮಾಡೋದಕ್ಕಲ್ಲ ನಾವು ಹೊರಗಡೆ ಬಂದಿರೋದು ಅನ್ನೋದಷ್ಟೇ. ಹೊರಗೆ ಹೋಗಬೇಕು, ಓಡಾಡ್ಕೊಂಡು ಬರಬೇಕು, ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅಲ್ಲಿ ನಮ್ಮ ಮೇಲಿದ್ದಂಗಿದೆ, ಜಸ್ಟ್ ಎಕ್ಸ್ಪ್ಲೋರೇಷನ್ ಅಷ್ಟೇ. ಐ ಥಿಂಕ್ ಇದೆಲ್ಲ ಒನ್ ವೇ ಅನಿಸುತ್ತೆ. ತುಂಬ ಹಳೆ ಮಸ್ಜಿದ್ ಇದ್ದಂಗಿದೆ ಇದೆ. ಯಾವುದು ಒಳಗಡೆ ಹೋಗ್ಬೋದಾ? ಇಲ್ಲ, ಜಸ್ಟ್ ಅಲ್ಲ, ಗಾಡಿ ಪಾರ್ಕ್ ಮಾಡಿ ಜಸ್ಟ್ ವಾಕ್ ಮಾಡ್ಕೊಂಬರ್ದಿ, ತೊಂದರೆ ಇಲ್ಲ ಅಲ್ಲ? ಹೌದಾ? ಜಸ್ಟ್ ನೋಡ್ಕೊಂಡು ಬರೋಣ ಅಂತ ಅಷ್ಟೆ. ಒಂದು ನಾನು ಅಬ್ಸರ್ವ್ ಮಾಡಿದೆ, ಮಸೀದಿ ಮೇಲ್ಗಡೆ ನಮ್ಮ ನಂದಿ ವಿಗ್ರಹ ಮಾಡಿದ್ದಾರೆ. ಏನು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ಲಿ. ಚೆನ್ನಾಗಿದೆ ಒಂಥರ ಗಾರ್ಡನ್. ಮಸೀದಿನ ದೇವಸ್ಥಾನನ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡಿ, ಇಲ್ಲಿ ನಮ್ಮ ಹಿಂದೂ ದೇವರ ದೇವಸ್ಥಾನಗಳಲ್ಲಿ ಇರುತ್ತಲ್ಲ ಆ ಥರ, ಆ ಕಡೆ ಈ ಕಡೆ ಐ ಥಿಂಕ್ ಹೆಸರುಗಳು ಗೊತ್ತಿಲ್ಲ, ಆ ಥರ ಇದೆ. ನೋಡ್ತಾ ಇದ್ರೆ ಈಶ್ವರನ ದೇವಸ್ಥಾನ ಇದ್ದಂಗಿದೆ, ಬಟ್ ಲುಕ್ ಮಾತ್ರ ಮಸೀದಿ ಲುಕ್ ಬರ್ತಾ ಇದೆ. ಬೆಳಿಗ್ಗೆನೆ ಪಕ್ಷಿಗಳ ಸೌಂಡ್ ಕೇಳ್ತಾ ಇದ್ರೆ ಇನ್ನೆಷ್ಟು ಚೆನ್ನಾಗಿದೆ ನೋಡಿ. ಅದೇ ಲೈಕ್ ಇದು ಎಂಟ್ರಿ ಟಿಕೆಟ್ ಎಲ್ಲ ಇದೆ ಅಂತೆ. 8 ಗಂಟೆವರೆಗೂ ಫ್ರೀ, ಏನೂ ತೊಂದರೆ ಇಲ್ಲ. ವಾಕ್ ಮಾಡ್ಬೋದಂತೆ. ಸುಮ್ಮನೆ ಬಂದ ಹಿಂಗೆ ಚೆನ್ನಾಗಿದೆ. ಒಂದು ರೌಂಡ್ ಹಾಕ್ಕೊಂಡು ಚಿಕ್ಕ ಹೂವುಗಳೆಲ್ಲ ಇದ್ದಾವೆ, ಅಲ್ಲೆಲ್ಲ ಫೋಟೋಸ್ ತಗೊಂಡು ಹೋಗೋಣ. ಚೆನ್ನಾಗಿತ್ತು ಒಂಥರ. ಆ್ಯಕ್ಚುಲಿ ಅದು ನಾನು ಫಸ್ಟು ಹೋಗಿದ್ದು ಯಾವುದೋ ಸಮಾಧಿ ಅಂದ್ಕೊಂಡು ಹೋದೆ, ಯಾವುದೋ ಮಸ್ಜಿದ್ ಅಂದ್ಕೊಂಡು ಹೋದೆ. ಬಟ್ ಅದು
ಸಮಾಧಿ ಅದು, ಅಂದರೆ ನಮ್ಮ ಹಿಂದೂ ರಾಜರ ಸಮಾಧಿನೇ ಅದು. ಅದು ನೋಡೋದಕ್ಕೆ ಸಡನ್ನಾಗಿ ಯೂಶ್ವಲಿ ನಮಗೆ ಒಂದು ಥಾಟ್ ಇರುತ್ತಲ್ವ, ಏನಂತ ಲೈಕ್ ಹಿಂದೂ ಇದು ಮಸೀದಿ ಅಂದ್ಕೊಂಡು, ಮಸೀದಿನ ನೋಡಿ 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 ನಾವು ಆ ಕಡೆ ಎಲ್ಲ ನಮ್ಮ ಬೆಂಗಳೂರು ಕಡೆ, ತುಮಕೂರು ಕಡೆ, ಈ ಕಡೆ ಎಲ್ಲ ಮಸೀದಿಗಳನ್ನ ನೋಡಿ ನೋಡಿ ನಮಗೆ ಸಡನ್ನಾಗಿ ಅದೇ ನೆನಪಾಯ್ತು, ಇದೇನು ಮಸೀದಿ ಥರ ಇದೆಯಲ್ಲ ಅನ್ನೋ ಥರ. ಬಟ್ ನೋಡೋದಕ್ಕೆ ಮಸೀದಿ ಥರನೇ ಇದ್ರೂ ಅದು ಹಿಂದೂ ರಾಜರ ಸಮಾಧಿ. ಆಗಿನ ಕಾಲದಲ್ಲಿ ಗೋರಿಗಳನ್ನೆಲ್ಲ ಅದೇ ಥರ ಕಟ್ತಿದ್ರೇನೋ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ಜಸ್ಟ್ ಅಸಂಪ್ಷನ್ ಅಷ್ಟೇನೆ, ಹಂಗಿರಬಹುದೇನೋ ಅನ್ನೋ ಒಂದು ಅಸಂಪ್ಷನ್ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ನೋಡೋಣ ಇನ್ನು ಮುಂದೆ. ಇನ್ನೂ ಹುಡುಗರು ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ಮೇಲೆ ಹೊರಡ್ತೀನಿ ಇಲ್ಲಿಂದ ವಾಪಸ್ಸು. ಮತ್ತೆ ಬ್ಯಾಗ್ ತಗ್ಲಾಕ್ಕೊಂಡು ಹಿಂಸೆ ಪಟ್ಕೊಂಡು ರೈಡ್ ಮಾಡೋದಕ್ಕಿಂತ ಸ್ವಲ್ಪ ಫ್ರೀಯಾಗಿ ಒಂದು ಅರ್ಧ ಗಂಟೆ ರೈಡ್ ಮಾಡ್ಕೊಂಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಘಾಟ್ ಸೆಕ್ಷನಲ್ಲಂತೂ ಇವು ಬೈಕ್ನ ರೈಡ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಮಜಾ ಕೊಡುತ್ತೆ. ಮಡಿಕೇರಿ ಸಿಟಿ ಏನೂ ಸಿಗಲಿಲ್ಲ, ಬಟ್ ಓಕೆ ಚೆನ್ನಾಗಿತ್ತು ರೈಡು. ಮಳೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ. ಹುಡುಗರು ಎದ್ದಿದ್ದಾರಂತೆ, ಅದಕ್ಕೋಸ್ಕರ ನಾನು ಹಂಗೆ ರಿಟರ್ನ್ ಹೋಗ್ತಾ ಇದ್ದೀನಿ ಇವಾಗ ವಾಪಸ್ಸು. ಹೋಗಿ ಎಲ್ಲ ಥಿಂಗ್ಸ್ ಎಲ್ಲ ಬೈಕಿಗೆ ಪ್ಯಾಕ್ ಮಾಡಿಕೊಂಡು ಈಗ ನೋಡು ಗುರು ಏನು ಸಕ್ಕತ್ತಾಗಿದೆ ಇಲ್ಲಿ. ಬೆಳಿಗ್ಗೆನೆ ಬಿಸಿಲು ಹೊಡೆದು ಈಗ ನೋಡಿ ಏನು ಸಕ್ಕತ್ತಾಗಿ ಇದಾಯಿತು. ಇದ್ದಕ್ಕಿದ್ದಂಗೆನೇ ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು. ಫುಲ್ ಫಾಗ್ ಕ್ರಿಯೇಟ್ ಆಗ್ಬಿಟ್ಟಿದೆ. ನೋಡುಗರು ಅಲ್ಲಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ.